ಕಾರ್ಪೊರೇಷನ್ಗೆ ಆಲ್ರೆಡಿ ಬೀಗ ಹಾಕೋ ಪರಿಸ್ಥಿತಿ ಬಂದ್ಬಿಟ್ಟಿದೆ ಈಗ. ಬಂದಿದೆ. ಈಗಾಗಲೇ ಮಾನ್ಯ ಉಚ್ಚ ನ್ಯಾಯಾಲಯದ ಏನು ಒಂದು ಆದೇಶ ಇತ್ತು, ಕಂಟೆಂಪ್ಟ್ ಆಫ್ ಕೋರ್ಟದ ಇದರಲ್ಲಿ ಮಹಾನಗರ ಪಾಲಿಕೆಗೆ ಈಗಾಗಲೇ ಅವರು ಇದು ಕೊಟ್ಟಿದ್ದಾರೆ, 20 ಕೋಟಿ ರೂಪಾಯಿ ಭರಿಸ್ಬೇಕಂತೇಳಿ. ಇದು ಅವ್ರ ಪರಿವಾರ ಕೊಟ್ಟಿದ್ದೇನು ತಪ್ಪಿಲ್ಲ, ಕೋರ್ಟ್ ಡಿಸಿಷನ್ ಮಾನ್ಯ ಮಾಡಲೇಬೇಕು. ಅದು ಮೊನ್ನೆ ಕೂಡ ಹೇಳಿದ್ದೀನಿ. ಇವತ್ತಿನ ದಿವಸ ನಾವು ಏನು ಹೇಳ್ತಾ ಇದ್ದೀವಿ ಅಂತ ಹೇಳಿದರೆ, ಈಗ ಇವತ್ತಿನ ದಿವಸ ತಾವೇ ಹೇಳಿದಾಗೆ 75 ಲಕ್ಷ ರೂಪಾಯಿ ಬಂತು. ಇವತ್ತು ಬೆಳಿಗ್ಗೆ ಯಾರೋ ಒಬ್ಬರು ನನಗೆ ಗಣಪತಿ ಕಲ್ಲಿಂದ ನಮ್ಮದು ಈ ರೀತಿ ಹೋಗಿದೆ ಅಂತ ತಗೊಂಡು ಒಬ್ಬರು ಫೋನ್ ಮಾಡಿದರು. ಇನ್ನೊಬ್ರು ಶಾಪೂರಲ್ಲಿ ಸರಾಫ್ ಕಟ್ಟೆ ಹೋಗಬೇಕಾದ್ರೆ ನಮ್ಮದು ಜಾಗ ಹೋಗಿದೆ ಅಂತ ತಗೊಂಡು ಇನ್ನೊಬ್ರು ಯಾರೋ ಕಾಲ್ ಮಾಡಿದರು. ಎಲ್ಲರೂ ಪರಿಹಾರ ಕೇಳ್ಕೊಂಡು ಕೂತ್ಕೊಂಡ್ಬಿಟ್ರೆ 160 ಅಲ್ಲ 200 ಕೋಟಿ ರೂಪಾಯಿ ಮೇಲ್ಪಟ್ಟಿದ್ದನ್ನು ಪರಿಹಾರ ಕಾರ್ಪೊರೇಷನ್ನ ಕೊಡಬೇಕಾಗುತ್ತೆ. ಹಾಗಾಗಿ ಇನ್ನು ಮುಂದೆ ಬೆಳಗಾವಿಯ ಕಾರ್ಪೊರೇಷನ್ ನಡಿಬೇಕು ಅಂತಂದರೆ ಸೇವ್ ಬೆಳಗಾವಿ ಕಾರ್ಪೊರೇಷನ್ ಮಾಡಬೇಕಂತ ಹೇಳಿದರೆ ಒಂದೇ ಇದರ ನನ್ನ ವಿಚಾರದ ಪ್ರಕಾರ ಒಂದೇ ಒಂದು ಮಾತ್ರ ಇದಕ್ಕೆ ಐಡಿಯಾ ಇದೆ. ಅದು ಅಂತ ಹೇಳಿದರೆ ಏನು ಒಂದು ಬ್ಯಾಂಕ್ ಆಫ್ ಇಂಡಿಯಾ ಸರ್ಕಲ್ದಿಂದ ಹಿಡ್ಕೊಂಡು ಓಲ್ಡ್ ಪಿ ಪಿ ರೋಡ್ವರೆಗೆ ಏನು ರಸ್ತೆ ನಿರ್ಮಾಣ ಕಾನೂನು ಬಾಹಿರ ಮಾಡಿದಂಥ ರಸ್ತೆ ಲ್ಯಾಂಡ್ ಅಕ್ವಿಷನ್ ಮಾಡ್ದೇನೇನು ಮಾಡಿದ್ದಾರೆ. ಆ ರೋಡನ್ನು ಯಾರ್ದೆಲ್ಲ ಭೂ ಮಾಲೀಕರಿದ್ದರು ಅವರ ಲ್ಯಾಂಡನ್ನು ಅವ್ರಿಗೆ ವಾಪಸ್ ಕೊಟ್ಬಿಟ್ಟು ಇದನ್ನು ಆಮೇಲೆ ಯಾವೆಲ್ಲ ಯಾರೆಲ್ಲ ಓಪನ್ ಲ್ಯಾಂಡ್ಸ್ ಇತ್ತು ಅವರಿಗೆಲ್ಲ ಕೊಟ್ಬಿಡಿ. ಅವ್ರದ್ದು ಎಲ್ಲರದ್ದು ಏನು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಇರಲಿಲ್ಲ. ಅಲ್ಲಿ ಯಾವ ಡೆಮೋಲಿಷನ್ ಆಗಿದ್ದಾವೆ ಆ ಡೆಮೋಲಿಷನ್ ಆದಂತಹ ಏನು ಪೀಡಿತರಿದ್ದಾರೆ ಅವ್ರಿಗೆ ಅದರ ಬಗ್ಗೆ ಕಾಂಪನ್ಸೇಷನ್ ಕೊಟ್ಟರೆ 5 ರಿಂದ 7 ಕೋಟಿ ರೂಪಾಯಿವರೆಗೆ ನಿಮಗೆ ಖರ್ಚಾಗ್ಬೋದು. ಈಗ ನಿಮ್ಮ ಹತ್ರ ಇರೋದು 40 ಕೋಟಿ ರೂಪಾಯಿ ಮಹಾನಗರ ಪಾಲಿಕೆ ಹತ್ರ. ಅದರಲ್ಲಿ 7 ಕೋಟಿ ರೂಪಾಯಿನ ಡೆಮೋಲಿಷನ್ದವ್ರಿಗೆ ಕೊಟ್ಬಿಟ್ರೆ 5 ರಿಂದ 7 ಕೋಟಿ ರೂಪಾಯಿ, ಮಿಕ್ಕಿದ್ದು ಓಪನ್ ಲ್ಯಾಂಡ್ ಇತ್ತು ಅವ್ರದ್ದು ವಾಪಸ್ ಕೊಟ್ಬಿಟ್ರೆ ನಿಮ್ಮದು ಕಾರ್ಪೊರೇಷನ್ ಉಳಿಯುತ್ತೆ. ಅದರಿಂದ ಈಗ 40 ಕೋಟಿಯಲ್ಲಿ ನಿಮ್ಮದು 7 ಕೋಟಿ ರೂಪಾಯಿ ಇದು, 5 ಕೋಟಿ ರೂಪಾಯಿ ನಿಮ್ಮದು ಮಹಾನಗರ ಪಾಲಿಕೆದು ಒಂದು GST ಇದು, 3 ಕೋಟಿ ರೂಪಾಯಿ ದಂಡ, ಎಲ್ಲ ಕೂಡ 15 ಕೋಟಿ ರೂಪಾಯಿ ಖರ್ಚಾದರೂ ಕೂಡ 25 ಕೋಟಿ ರೂಪಾಯಿ ಏನಿದೆ ಆ 25 ಕೋಟಿ ರೂಪಾಯಿಲಿ ನೀವು ಕಾರ್ಪೊರೇಷನ್ ಮತ್ತೆ ಮುಂದೆ ನಡೆಸ್ಕೊಂಡು ಹೋಗ್ಬೋದು ಅಂತ ತಿಳ್ಕೊಂಡು ನಾನು ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗೆ ಮನವಿ ಮಾಡ್ಕೊಂಡಿದ್ದೇನೆ. 586 ಮೀಟರ್ ರೋಡ್ಗಾಗಿ 200 ಕೋಟಿ ರೂಪಾಯಿ ಇವತ್ತಿನ ಭರಿಸುವಂಥ ಪರಿಸ್ಥಿತಿ ಇವತ್ತು ನಾಳೆ ಬರುವಂಥ ದಿನಗಳಲ್ಲಿ ಮಹಾನಗರ ಪಾಲಿಕೆ ಬರಲಿದೆ. ಅದಕ್ಕಾಗಿ ಇಂಥ ನಿರ್ಣಯ ತಗೊಂಡು ಚಾಣಾಕ್ಷತನದಿಂದ ಈಗ ಒಂದು ನಿರ್ಣಯ ತಗೊಂಡು ಯಾರು ಭೂ ಮಾಲೀಕರಿದ್ದರೂ ಆ ಭೂ ಮಾಲೀಕರಿಗೆ ಆ ಲ್ಯಾಂಡನ್ನು ರಿಟರ್ನ್ ಮಾಡಿ ಆ ರೋಡನ್ನು ಕ್ಯಾನ್ಸಲ್ ಮಾಡಿ. ಓಕೆ ಥ್ಯಾಂಕ್ ಯು.